ನಾವು ಹಿಂದಿನ ವಿಡಿಯೋದಲ್ಲಿ ಟಾಟಾ ಸ್ಕೈ ರಿಮೋಟ್ನ ಬಟನ್ಸ್ ಮತ್ತು ಅವುಗಳನ್ನು ಬಳಸುವುದು ಹೇಗೆ ಎಂದು ತಿಳಿದೆವು ಮತ್ತು ಅದರ ಜೊತೆಗೆ ರಿಮೋಟ್ ಪ್ಯಾರಿಂಗ್ನ ಪ್ರಯೋಜನವನ್ನು ಸಹ ತಿಳಿದೆವು. ಈಗ ನಾವು ವಿಡಿಯೋದಲ್ಲಿ ಟಾಟಾ ಪ್ಲೇ ಸಬ್ಸ್ಕ್ರೈಬರ್ ಐಡಿ ಮತ್ತು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಬಗ್ಗೆ ತಿಳಿಯೋಣ. ಸರ್, ಈಗ ನಾವು ಟಾಟಾ ಪ್ಲೇಗೆ ಸಂಬಂಧಿಸಿದ ಎರಡು ಮಹತ್ವಪೂರ್ಣ ವಿಷಯ ಸಬ್ಸ್ಕ್ರೈಬರ್ ಐಡಿ ಮತ್ತು RMN ಬಗ್ಗೆ ತಿಳಿಯೋಣ. RMN ಹಾಗಂದ್ರೇನು? ಸರ್, RMN ಅಂದರೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್. ಅಂದ್ರೆ ಈ ಫೋನ್ ನಂಬರ್ನಿಂದ ನಿಮ್ಮ ಟಾಟಾ ಪ್ಲೇ ಕನೆಕ್ಷನ್ ರಿಜಿಸ್ಟರ್ ಆಗಿದೆ. ಹೌದಾ? ಆದ್ರೆ ಇದು ಇಷ್ಟೊಂದು ಇಂಪಾರ್ಟೆಂಟ್ ಏಕೆ? ಸರ್, RMN ಮೂಲಕ ನೀವು ಟಾಟಾ ಪ್ಲೇಯ ಅನೇಕ ಸೇವೆಗಳು ಅಂದರೆ ರೀಚಾರ್ಜ್ ಮಾಡೋದು ಕೂಡ, ಯಾವುದೋ ಸರ್ವಿಸ್ ಅಥವಾ ಚಾನೆಲ್ ಅನ್ನು ಆಕ್ಟಿವ್ ಅಥವಾ ಡಿಆಕ್ಟಿವೇಟ್ ಮಾಡೋದು ಅಥವಾ ಶೋಕೇಸ್ ಮಾಡುವುದು, ಮೂವೀಸ್ ರೆಂಟ್ ಮಾಡುವುದು ಮುಂತಾದ ಅನೇಕ ಕೆಲಸಗಳನ್ನ ಮಾಡಬಹುದು. ಮತ್ತು ಜೊತೆಗೆ ನೀವು RMN ಅಂದರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಮೂಲಕ ನಿಮ್ಮ ಟಾಟಾ ಪ್ಲೇಯ ಸರ್ವಿಸ್ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಇದರಲ್ಲಿ ವೆರಿಫಿಕೇಶನ್ ಮಾಡಿಸಬೇಕಾದ ಅಗತ್ಯ ಇರೋದಿಲ್ಲ. ಇದೆಲ್ಲ ಸರಿ. ಒಂದು ವೇಳೆ ನನ್ನ ನಂಬರ್ ಚೇಂಜ್ ಆಗಿದೆ ಅಂದ್ರೆ ನಾನು RMN ಕೂಡ ಬದಲಾಯಿಸಿಕೊಳ್ಳಬಹುದಾ? ಹೌದು ಸರ್, RMN ಚೇಂಜ್ ಮಾಡಲು ಎರಡು ವಿಧಾನಗಳಿವೆ. ಈಗ RMN ಇದ್ರೆ ನೀವು ಟಾಟಾ ಪ್ಲೇಯ ವೆಬ್ಸೈಟ್ಗೆ ಹೋಗಿ ಲಾಗ್ ಆನ್ ಮಾಡಿ. ನೀವು ಮೊದಲ ಬಾರಿ ಸೈಟ್ಗೆ ಹೋಗೋದಾದ್ರೆ ನೀವು ನಂಬರ್ ಅನ್ನ ರಿಜಿಸ್ಟರ್ ಮಾಡಿದ ನಂತರ ಮೈ ಅಕೌಂಟ್ಗೆ ಹೋಗಿ ಪ್ರೊಫೈಲ್ ಸೆಕ್ಷನ್ ತೆರೆಯಿರಿ. ಅಲ್ಲಿ ನಿಮಗೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಕಾಣಿಸುತ್ತೆ. ಆನಂತರ ಎಡಿಟ್ ಪ್ರೊಫೈಲ್ಗೆ ಹೋಗಿ ಅಲ್ಲಿ ನೀವು RMN ಅನ್ನು ಪುನಃ ರಿಜಿಸ್ಟರ್ ಮಾಡಿ ಮತ್ತು ಚೇಂಜಸ್ ಸೇವ್ ಮಾಡ್ಕೊಳ್ಳಿ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ನಿಮ್ಮ ಹೊಸ RMN ಟಾಟಾ ಪ್ಲೇಯ ಸಿಸ್ಟಮ್ನಲ್ಲಿ ಅಪ್ಡೇಟ್ ಆಗುತ್ತೆ. ಒಂದು ವೇಳೆ ನನ್ನ ಬಳಿ RMN ಇಲ್ಲ ಅಥವಾ ನಾನು ಮೈ ಟಾಟಾ ಸ್ಕೈ ಅಕೌಂಟ್ ಮಾಡದೇಲೇನೆ RML ಬದಲಾಯಿಸಬೇಕು ಅಂತಾದ್ರೆ? ಎಸ್ ಸರ್, ಅದಕ್ಕಾಗಿ ನೀವು ನಮ್ಮ ಸರ್ವಿಸ್ ಹೆಲ್ಪ್ಲೈನ್ ಎಕ್ಸಿಕ್ಯೂಟಿವ್ ಜೊತೆ ಮಾತನಾಡಿ RMN ಬದಲಾಯಿಸಬಹುದು. ಅದಕ್ಕಾಗಿ ನೀವು ನಿಮ್ಮ ಹೆಸರು, ಅಡ್ರೆಸ್ ಮತ್ತು ಹಳೆಯ RMನ ಇನ್ಫಾರ್ಮೇಶನ್ ಕೊಡಬೇಕಾಗತ್ತೆ. ಆಗ ನಿಮ್ಮ ಅಕೌಂಟ್ ವೆರಿಫೈ ಆಗುತ್ತೆ. ಮತ್ತು ಒಂದು ಬಾರಿ ವೆರಿಫಿಕೇಶನ್ ಆದ ನಂತರ ನಮ್ಮ ಸರ್ವಿಸ್ ಎಕ್ಸಿಕ್ಯೂಟಿವ್ ಜೊತೆ ಮಾತನಾಡಿ ನಿಮ್ಮ RMN ಬದಲಾಯಿಸಬಹುದು. ಇದಾಗಿತ್ತು ನಿಮ್ಮ RMNಗೆ ಸಂಬಂಧಿಸಿದ ಇನ್ಫಾರ್ಮೇಶನ್. ಈಗ ನಾವು ಮಾತಾಡೋಣ ನಿಮ್ಮ ಸಬ್ಸ್ಕ್ರೈಬರ್ ಐಡಿ ಬಗ್ಗೆ. ಈಗ ನೀವು ಯಾವುದೇ ಹೊಸ ಮೊಬೈಲ್ ಕನೆಕ್ಷನ್ ತಗೊಂಡ್ರೆ ಅದಕ್ಕಾಗಿ ನಿಮ್ಗೊಂದು ನಂಬರ್ ಸಿಗುತ್ತೆ. ಅದೇ ರೀತಿ ಟಾಟಾ ಪ್ಲೇಯ ಕನೆಕ್ಷನ್ ತಗೊಂಡಾಗಲೂ ನಿಮ್ಗೊಂದು ಯುನೀಕ್ ನಂಬರ್ ಕೊಡಲಾಗುತ್ತೆ. ಅದಕ್ಕೆ ಸಬ್ಸ್ಕ್ರೈಬರ್ ಐಡಿ ಅಂತೀವಿ. ಈ ಸಬ್ಸ್ಕ್ರೈಬರ್ ಐಡಿ ಮತ್ತು ನಿಮ್ಮ RMN ಯಾವಾಗಲೂ ಪರಸ್ಪರ ಲಿಂಕ್ಡ್ ಆಗಿರ್ತವೆ. ಭವಿಷ್ಯದಲ್ಲಿ ಟಾಟಾ ಪ್ಲೇಯ ಅಕೌಂಟ್ನಲ್ಲಿ ಯಾವುದೇ ಚೇಂಜಸ್ ಮಾಡಿಸಲು ಅಥವಾ ರೀಚಾರ್ಜ್ ಮಾಡಿಸಲು ಅಥವಾ ಮಾಹಿತಿ ತಗೊಳ್ಳೋದಕ್ಕೆ ನಿಮಗೆ ಸಬ್ಸ್ಕ್ರೈಬರ್ ಐಡಿ ಮತ್ತು RMN ನ ಅಗತ್ಯ ಬೀಳುತ್ತೆ. ಹಾಗಾಗಿ ಯಾವಾಗಲೂ ಈ ಇನ್ಫಾರ್ಮೇಶನ್ ಅನ್ನು ನಿಮ್ಮ ಬಳಿ ಇಟ್ಕೊಳ್ಳಿ. ಈಗ ನಿಮಗೆ ಸಬ್ಸ್ಕ್ರೈಬರ್ ಐಡಿ ಮತ್ತು RMN ನ ಎಲ್ಲ ಇನ್ಫಾರ್ಮೇಶನ್ ಸಿಕ್ಕಿವೆ. ಅವೆಲ್ಲವೂ ನಿಮಗೆ ಸರಿಯಾಗಿ ಅರ್ಥ ಆಗಿರಬಹುದು ಅಂತ ನಾನು ನಂಬಿದ್ದೀನಿ. ಸರಿನಾ? ಸರಿ, ಈಗ ನಾವು ಹೋಗೋಣ ಹೆಲ್ಪ್ ಸೆಕ್ಷನ್ಗೆ. ಈ ರೀತಿಯಾಗಿ ಒಬ್ಬ ಟೆಕ್ನಿಷಿಯನ್ ಸಬ್ಸ್ಕ್ರೈಬರ್ ಐಡಿ ಮತ್ತು RMN ಬಗ್ಗೆ ಸಬ್ಸ್ಕ್ರೈಬರ್ಗೆ ಅರ್ಥ ಮಾಡಿಸಬಹುದು. ಮುಂದಿನ ವಿಡಿಯೋದಲ್ಲಿ ನಾವು ಟಾಟಾ ಪ್ಲೇಯ ಹೆಲ್ಪ್ ಸೆಕ್ಷನ್ ಮತ್ತು ರೀಚಾರ್ಜ್ಗಾಗಿ ಲಭ್ಯ ಇರುವ ಆಯ್ಕೆಗಳನ್ನು ತಿಳಿಯೋಣ.